ಹಿಮಾಲಯನ್ ಸರೋವರದ ದೂರದ ಪ್ರದೇಶದಲ್ಲಿ 800ಕ್ಕೂ ಹೆಚ್ಚು ಅಸ್ಥಿಪಂಜರಗಳು ಕಂಡುಬಂದವು. ಅಲ್ಲಿ ಯಾವುದೇ ಸಮಾಧಿಗಳಿಲ್ಲ, ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ ಮತ್ತು ಅವು ಏಕೆ ಸತ್ತವು ಎಂಬುದರ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಆದರೆ ಇತ್ತೀಚಿನ ಡಿಎನ್ಎ ಪರೀಕ್ಷೆಗಳು ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದವು. ಅವು ಭಾರತೀಯರ ಅಸ್ಥಿಪಂಜರವಲ್ಲ. 1942ರಲ್ಲಿ ಬ್ರಿಟಿಷ್ ಅರಣ್ಯ ರಕ್ಷಕರೊಬ್ಬರು ಆ ಪ್ರದೇಶದಲ್ಲಿ ತಿರುಗುತ್ತಿದ್ದಾಗ ಅನಿರೀಕ್ಷಿತವಾಗಿ ಅಸ್ಥಿಪಂಜರಗಳನ್ನು ಕಂಡುಕೊಂಡರು. ಸ್ಥಳೀಯರು ಇದು ಶಾಪಗ್ರಸ್ತವಾಗಿದೆ ಎಂದು ಭಯಪಟ್ಟರು. ಕೆಲವರು ಇದು ಹೆಪ್ಪುಗಟ್ಟಿ ಸತ್ತ ಸೈನ್ಯ ಎಂದು ಭಾವಿಸಿದ್ದರು. ಆದರೆ ಯಾವುದೇ ಮಿಲಿಟರಿ ದಾಖಲೆಗಳು ಹೊಂದಿಕೆಯಾಗಲಿಲ್ಲ. ದಶಕಗಳ ನಂತರ 2019ರಲ್ಲಿ ವಿಜ್ಞಾನಿಗಳು 38 ಅಸ್ಥಿಪಂಜರಗಳ ಮೇಲೆ ಡಿಎನ್ಎ ಪರೀಕ್ಷೆಗಳನ್ನು ನಡೆಸಿದರು. ಆಘಾತಕಾರಿಯಾಗಿ ಅವು 2 ವಿಭಿನ್ನ ಗುಂಪುಗಳಿಗೆ ಸೇರಿದವು, ಒಂದು ದಕ್ಷಿಣ ಏಷ್ಯಾ ಮೂಲದ ಮತ್ತು ಇನ್ನೊಂದು ಮೆಡಿಟರೇನಿಯನ್. ಇನ್ನೂ ವಿಚಿತ್ರವೆಂದರೆ ಈ 2 ಗುಂಪುಗಳು ಸುಮಾರು 1000 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದವು. ಒಂದೇ ಸ್ಥಳ, ಒಂದೇ ಕಾರಣ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಸತ್ತರು. ಆದರೆ ಅವರನ್ನು ಇಲ್ಲಿಗೆ ಕರೆತಂದದ್ದು ಏನು ಮತ್ತು ಅವರು ನಿಖರವಾಗಿ ಅದೇ ರೀತಿಯಲ್ಲಿ ಏಕೆ ಸತ್ತರು? ಒಂದು ಸಿದ್ಧಾಂತದ ಪ್ರಕಾರ ಮಾರಕ ಆಲಿಕಲ್ಲು ಮಳೆ ಅವರನ್ನು ಕೊಂದಿತು. ಕ್ರಿಕೆಟ್ ಚೆಂಡುಗಳ ಗಾತ್ರದ ಆಲಿಕಲ್ಲುಗಳು. ಕಿರಿದಾದ ಹಾದಿಯಲ್ಲಿ ಯಾವುದೇ ಆಶ್ರಯವಿಲ್ಲದ ಕಾರಣ ಅವರು ತಕ್ಷಣವೇ ಬಡಿದು ಸಾವನ್ನಪ್ಪಿದರು. ಆದರೆ ಪ್ರಾಚೀನ ಭಾರತದಲ್ಲಿ ಮೆಡಿಟರೇನಿಯನ್ನಿಂದ ಬಂದ ಒಂದು ಗುಂಪು 16,000 ಅಡಿ ಎತ್ತರಕ್ಕೆ ಏಕೆ ಏರಿತು? ಅವರು ಪರಿಶೋಧಕರೋ ಅಥವಾ ಏನನ್ನಾದರೂ ಮರೆಮಾಡಿದ ಅನ್ವೇಷಕರೋ? ಯಾವುದೇ ಕಲಾಕೃತಿಗಳಿಲ್ಲ, ಯಾವುದೇ ವಸ್ತುಗಳಿಲ್ಲ, ಕೇವಲ ಮೂಳೆಗಳು ಮಾತ್ರ. ರೂಪಕುಂಡ ಸರೋವರವು ಇನ್ನೂ ತನ್ನ ರಹಸ್ಯಗಳನ್ನು ಮಂಜುಗಡ್ಡೆಯ ಕೆಳಗೆ ಮರೆಮಾಡಿದೆ. ಆ ಜನರನ್ನು ಒಟ್ಟಿಗೆ ಸಾಯಲು ಏಕೆ ಒಟ್ಟುಗೂಡಿಸಿತು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತು ಇದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ FULL ಎಂದು ಟೈಪ್ ಮಾಡಿ. ಮತ್ತು ನಿಜ ಜೀವನದ ನಿಗೂಢ ಮತ್ತು ಭಯಾನಕ ವಿಷಯಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.